Hi everyone, welcome back to my YouTube channel Cozy Tales with me and this is Lanchna. ಇಂದಿನ ಕಥೆಯೊಂದಿಗೆ ನಾನು ನಿಮಗೊಂದು ಕಿರುಕಥೆಯನ್ನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದರೆ ತೆನಾಲಿ ರಾಮಕೃಷ್ಣ ಆಗ ಒಂದು ಕಳ್ಳ. ಒಂದು ಕಳ್ಳನ ಜೊತೆ ತೆನಾಲಿ ರಾಮಕೃಷ್ಣ ಯಾವ ಥರ ತನ್ನ ಜಾಣ್ಮೆಯನ್ನು ತೋರಿಸಿ ಅವನನ್ನು ಜಯಿಸ್ತಾನೆ ಅನ್ನೋದೇ ಈ ಕಥೆಯ ಒಂದು ಮೂಲ. ಹಾಗಾದರೆ ಬನ್ನಿ ಕೇಳೋಣ ಹೇಗಿದೆ ಅಂತ ಈ ಕತೆ. ಒಂದು ದಿನ ತೆನಾಲಿ ರಾಮಕೃಷ್ಣನು ರಾಜನ ಆಸ್ಥಾನದಲ್ಲಿ ತನ್ನ ಸಂಬಳವನ್ನು ಪಡೆದು ದಾರಿಯಲ್ಲಿ ಬರ್ತಾ ಇರ್ತಾನೆ. ಹೀಗೆ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಅವನಿಗೊಂದು ಕಾರ್ಡ್ ಸಿಗತ್ತೆ. ಆ ಕಾರ್ಡನ್ನು ದಾಟಿ ಅವನು ತನ್ನ ಮನೆಗೆ ಹೋಗಬೇಕಾಗಿರತ್ತೆ. ಹಾಗೆ ಅವನು ಒಬ್ಬಂಟಿಯಾಗಿರೋದ್ರಿಂದ ಸುಮ್ಮನೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಬ್ಬ ಕಳ್ಳ ಏನು ಮಾಡ್ತಾನೆ ಅಂದರೆ ತೆನಾಲಿ ರಾಮಕೃಷ್ಣನ ಮುಂದೆ ಬಂದು ನಿಲ್ತಾನೆ. ಹಾಗೆ ಅವನೇನು ಹೇಳ್ತಾನೆ ಅಂದರೆ, ನಿನ್ನ ಕೈಯಲ್ಲಿರುವಂಥ ಹಣ, ವಸ್ತ್ರ ಹಾಗೂ ನಿನ್ನ ಒಡವೆಗಳೇನಿದೆ, ಏನೆಲ್ಲ ನಿನ್ನ ಜೊತೆ ಇದೆ ಅದನ್ನೆಲ್ಲ ನೀನು ನನಗೆ ವಾಪಸ್ ಕೊಡಬೇಕು. ಇಲ್ಲದಿದ್ದರೆ ನನ್ನ ಕೈಯಲ್ಲಿರುವ ಪಿಸ್ತೂಲಿನಿಂದ ನಿನಗೆ ಗುಂಡು ಹಾರಿಸಿ ನಿನ್ನನ್ನು ಸಾಯಿಸ್ತೀನಿ ಅಂತ ಕಳ್ಳ ಹೇಳ್ತಾನೆ. ಇದನ್ನು ಕೇಳಿದ ತೆನಾಲಿ ರಾಮಕೃಷ್ಣನು ಸಮಾಧಾನವಾಗಿ ಉತ್ತರವನ್ನು ಕೊಡ್ತಾನೆ. ಸರಿ, ನನ್ನಲ್ಲಿರುವ ಹಣ ಹಾಗೂ ಒಡವೆಗಳನ್ನು ನಾನು ನಿನಗೆ ವಾಪಸ್ ಕೊಡ್ತೀನಿ, ಆದರೆ ನೀನು ನನಗೆ ಒಂದು ಸಹಾಯ ಮಾಡಬೇಕು ಅಂತ. ಏನು ಅಂತ ಕಳ್ಳ ಕೇಳಿದಾಗ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಹಾಗೆ ನಾನು ನನ್ನಲ್ಲಿರುವ ಹಣವನ್ನು ನಿನಗೆ ವಾಪಸ್ ಕೊಟ್ಟರೆ ಅವಳು ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಅವಳಿಗೆ ತಿಳಿಬೇಕು ಏನಂದರೆ, ನಾನು ಕಳ್ಳನ ಜೊತೆ ಸೆಣಸಾಡಿ ಅಂದರೆ ಅವನ ಜೊತೆ ಫೈಟ್ ಮಾಡಿ ನಾನು ಸೋತಿದ್ರಿಂದ ನನ್ನ ಹಣ ಎಲ್ಲ ಹೋಯಿತು ಅಂತ ಅವನಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನೀನು ನನ್ನ ತಲೆಯ ಮೇಲಿರುವ ರುಮಾಲಿನಲ್ಲಿ ಒಂದು ತೂತನ್ನು ಮಾಡಬೇಕು ಅಂತ ಹೇಳ್ತಾನೆ. ಹಾಗೆ ಕಳ್ಳ ಸರಿ ಅಂತ ಹೇಳಿ ತನ್ನ ಪಿಸ್ತೂಲಿನ ಸಹಾಯದಿಂದ ತೆನಾಲಿ ರಾಮಕೃಷ್ಣನ ತಲೆಯ ಮೇಲಿರುವ ಒಂದು ರುಮಾಲಿನಲ್ಲಿ ಒಂದು ತೂತು ಮಾಡ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಇನ್ನೂ ಹೇಳ್ತಾನೆ, ಇದು ಒಂದು ತೂತು ಸಾಕಾಗೋದಿಲ್ಲ, ಇದರಿಂದ ನನ್ನ ಹೆಂಡತಿಗೆ ನನ್ನ ಮೇಲೆ ನಂಬಿಕೆನೇ ಬರೋದಿಲ್ಲ. ಹಾಗಾಗಿ ನೀನು ನನ್ನ ವಸ್ತ್ರ ಅಂದರೆ ನನ್ನ ದೇಹದಲ್ಲಿರುವ ಈ ವಸ್ತ್ರಗಳಲ್ಲಿ ಒಂದು ಸುಮಾರು ತೂತುಗಳನ್ನು ಮಾಡಿಬಿಡು ಅಂತ ಹೇಳ್ತಾನೆ. ಹಾಗೆ ಕಳ್ಳ ಏನು ಮಾಡ್ತಾನೆ, ಅವನ ಮಾತನ್ನು ಕೇಳಿ ಅವನ ವಸ್ತ್ರದಲ್ಲಿ ಅನೇಕ ತೂತುಗಳನ್ನು ತನ್ನ ಪಿಸ್ತೂಲಿನ ಸಹಾಯದಿಂದ ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ಅವನ ಪಿಸ್ತೂಲಲ್ಲಿರುವಂತಹ ಬುಲೆಟ್ಗಳೇನಿರುತ್ತವೆ ಅದೆಲ್ಲ ಮುಗ್ದು ಹೋಗಿರುತ್ತೆ. ಹಾಗಾಗಿ ಅವನಿಗೆ ಪಿಸ್ತೂಲನ್ನು ಚಲಾಯಿಸ್ಲಿಕ್ಕೆ ಆಗೋದಿಲ್ಲ. ಆಗ ಕಳ್ಳ ಹೇಳ್ತಾನೆ, ಇನ್ನು ಮುಂದೆ ನನಗೆ ಈ ರಂಧ್ರಗಳನ್ನೆಲ್ಲ ಮಾಡೋಕ್ಕೆ ಆಗಲ್ಲ ನಿನ್ನ ಅಂಗಿಯಲ್ಲಿ, ಯಾಕಂದರೆ ನನ್ನಲ್ಲಿರೋದೆಲ್ಲ ಖಾಲಿ ಆಗೋಯ್ತು ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಇದೇ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಈಗ ನಾನು ನಿನ್ನ ಬಳಿ ಏನೂ ಇಲ್ಲ, ಹಾಗಾಗಿ ನಾನು ನಿನ್ನನ್ನು ಹಿಡಿದು ರಾಜನಿಗೆ ಒಪ್ಪಿಸ್ತೀನಿ. ಇಲ್ಲದಿದ್ದರೆ ನಿನ್ನಲ್ಲಿರುವಂತಹ ಈ ಕೆಟ್ಟ ಈ ಬುದ್ಧಿ ಏನಿದೆ ಕಳ್ಳತನ ಅದನ್ನು ನೀನು ಬಿಟ್ಬಿಡಬೇಕು. ಹಾಗೆ ನೀನು ಇನ್ನೂ ನನ್ನ ಜೊತೆ ಸೆಣಸಾಡಬೇಕು, ನನ್ನ ಹಣವನ್ನು ಕದಿಬೇಕಂತ ಹೇಳಿದರೆ ನಾನು ನಿನ್ನನ್ನು ಬಂದಿ ಮಾಡಿ ರಾಜನಿಗೆ ಒಪ್ಪಿಸ್ತೀನಿ, ಯಾಕಂದರೆ ನಾನು ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕಳ್ಳನಿಗೆ ತುಂಬಾ ಭಯ ಆಗತ್ತೆ. ಯಾಕಂದರೆ ಅವನ ಬಳಿ ಏನೂ ಇರೋದೇ ಇಲ್ಲ, ಪಿಸ್ತೂಲು ಕೂಡ ಇರೋದಿಲ್ಲ. ಹಾಗಾಗಿ ಪಿಸ್ತೂಲಿನಲ್ಲಿ ಬಂದೂಕನ್ನು ಕಳೆದುಕೊಂಡ ಕಳ್ಳ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಓಡಿಬಿಡ್ತಾನೆ. ಇದನ್ನು ನೋಡಿ ತೆನಾಲಿ ರಾಮಕೃಷ್ಣನು ತನ್ನ ಜಾಣ್ಮೆಯ ಬಗ್ಗೆ ತಾನೇ ಹೊಗಳ್ಕೊಂಡು ಹೋಗ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತೆನಾಲಿ ರಾಮಕೃಷ್ಣನ ಜಾಣತನದಿಂದ ಕಳ್ಳನನ್ನು ಯಾವ ರೀತಿ ಎದುರಿಸಿದ ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ ಆ್ಯಂಡ್ ದಿಸ್ ಈಸ್ ಲಾಂಚ್ನಾ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.